ಕಣಕೂರು ಗ್ರಾಮದಲ್ಲಿ ಭೂವೈಕುಂಠದ ದರ್ಶನ. ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಲಕ್ಷ್ಮೀ ವೆಂಕಟೇಶ್ವರ ಸನ್ನಿಧಿಯಲ್ಲಿ ಅದ್ಧೂರಿ ಕಲ್ಯಾಣೋತ್ಸವ. ತಿರುಪತಿ ತಿರುಮಲ ದೇವಸ್ಥಾನದ ನೇತೃತ್ವದಲ್ಲಿ ಸಾಕ್ಷಾತ್ ಶ್ರೀನಿವಾಸನ ಆಗಮನ. 1 ಲಕ್ಷ ಭಕ್ತರಿಗೆ ಲಡ್ಡು ಪ್ರಸಾದದ ಸಿಹಿ ಸಜ್ಜಾಗಿದೆ. ಭರದ ಸಿದ್ಧತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರಕ್ರಾಂತಿ ನ್ಯೂಸ್. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮವೀಗ ಮತ್ತೊಂದು ತಿರುಪತಿಯಾಗಲು ಸಜ್ಜಾಗಿದೆ. ಹೌದು, ಬಾಲಾಜಿ ಟ್ರಸ್ಟ್ ಹಾಗೂ ಕಣಕೂರು ಗ್ರಾಮಸ್ಥರ ಅಪಾರ ಶ್ರದ್ಧೆಯ ಫಲವಾಗಿ ಫೆಬ್ರವರಿ 4ರಿಂದ 6 ತನಕ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಮಹಾ ಕಲ್ಯಾಣೋತ್ಸವದ ವೈಭವ ಮೇಳೈಸಲಿದೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಈ ಸುಂದರ ದೇವಾಲಯದ ಆವರಣದಲ್ಲಿ ಫೆಬ್ರವರಿ 4ರಿಂದ 6 ತನಕ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತೆ. ಬಾಲಾಜಿ ಟ್ರಸ್ಟಿನ ಸಂಸ್ಥಾಪಕರು ಆದ ಕುಮಾರ್ ಅವರ ನೇತೃತ್ವದಲ್ಲಿ ಈ ಬೃಹತ್ ಕಾರ್ಯಕ್ರಮ ರೂಪಿತವಾಗಿದ್ದು, ಸುಮಾರು 1 ಲಕ್ಷಕ್ಕೂ ಅಧಿಕ ಭಕ್ತ ಸಾಗರ ಇಲ್ಲಿ ಸೇರುವ ನಿರೀಕ್ಷೆ ಇದೆ. ವಿಶೇಷ ಅಂದ್ರೆ ಈ ಕಲ್ಯಾಣೋತ್ಸವದ ಪ್ರತಿಯೊಂದು ಹಂತವನ್ನ ಸ್ವತಃ ತಿರುಪತಿ ತಿರುಮಲ ದೇವಸ್ಥಾನದ ಸಿಬ್ಬಂದಿಯೇ ನಡೆಸಿಕೊಡಲಿದ್ದಾರೆ. ಅಷ್ಟೇ ಅಲ್ಲ, ಭಕ್ತರಿಗಾಗಿ ಸಾಕ್ಷಾತ್ ತಿರುಪತಿಯ ಲಡ್ಡು ಪ್ರಸಾದದ ರುಚಿ ಸಿಗುತ್ತೆ. ಇದಕ್ಕಾಗಿ ತಿರುಪತಿಯಿಂದ ಪ್ರತ್ಯೇಕ ಅಡುಗೆ ತಂಡ ಆಗಮಿಸಿದ್ದು 1.5 ಲಕ್ಷಕ್ಕೂ ಅಧಿಕ ಲಡ್ಡುಗಳು ತಯಾರಾಗ್ತಾ ಇದೆ. ಅದ್ಧೂರಿ ವೇದಿಕೆ. ಸುಮಾರು 4ರಿಂದ 5 ಎಕರೆ ಜಾಗದಲ್ಲಿ ವಿಶಾಲವಾದ ಕಲ್ಯಾಣೋತ್ಸವ ವೇದಿಕೆ ಸಿದ್ಧಗೊಂಡಿದೆ. ವ್ಯವಸ್ಥಿತ ದರ್ಶನ. ವೃದ್ಧರು, ಮಹಿಳೆಯರು ಮತ್ತು ಪುರುಷರಿಗಾಗಿ ಪ್ರತ್ಯೇಕ ಕೌಂಟರ್ಗಳ ವ್ಯವಸ್ಥೆ ಮಾಡಲಾಗಿದೆ. ಮಹದಾಸೋಹ. 3 ದಿನಗಳ ಕಾಲ ನಿರಂತರವಾಗಿ ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ. ಸಾರಿಗೆ ಅನುಕೂಲ. ಭಕ್ತಾದಿಗಳ ಸಂಚಾರಕ್ಕಾಗಿ ವಿಶೇಷ ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಸುರಕ್ಷತೆಯ ದೃಷ್ಟಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇರಲಿದ್ದು, ಸಿಸಿಟಿವಿ ಕ್ಯಾಮೆರಾಗಳು ಹಾಗೂ ಟಿಟಿಡಿಯ ಸೆಕ್ಯೂರಿಟಿ ಫೋರ್ಸ್ ಪ್ರತಿ ಕ್ಷಣದ ಮೇಲೆ ನಿಗಾ ವಹಿಸಲಿದೆ. ಜಿಲ್ಲಾಧಿಕಾರಿಗಳು ಕೂಡ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಕಣಕೂರು ಗ್ರಾಮಸ್ಥರು ಮತ್ತು ಬಾಲಾಜಿ ಟ್ರಸ್ಟ್ ವತಿಯಿಂದ ನಡೀತಾ ಇರುವ ಈ ಐತಿಹಾಸಿಕ ಕಲ್ಯಾಣೋತ್ಸವಕ್ಕೆ ಗ್ರಾಮದ ಯುವಕರು ಹಾಗೂ ಮುಖಂಡರು ಕೈ ಜೋಡಿಸಿದ್ದಾರೆ. ಉದ್ಯಮಿ ದೇವರಾಜ್ ಗುಬ್ಬಿ, ರೈತ ಸಂಘದ ಕಣಕೂರು ಚಂದ್ರಶೇಖರ್ ಸೇರಿ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಕಳೆಗಟ್ಟಲಿದೆ. ಇದು ಕೇವಲ ದೇವಸ್ಥಾನದ ಉದ್ಘಾಟನೆಯಲ್ಲ, ಭಕ್ತರ ಪಾಲಿಗೆ ವೈಕುಂಠ ದರ್ಶನದ ಸುವರ್ಣ ಅವಕಾಶ. ಕಣಕೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗಾಗಲೇ 4-5 ದಿನದಿಂದ ಪತ್ರಿಕಾ ಮಾಧ್ಯಮದವ್ರನ್ನ, ನಮ್ಮ ತಾಲೂಕು ಮಾಧ್ಯಮ ಮಿತ್ರರನ್ನು ಕರೆದಾಗ ಬಂದು ಎಲ್ಲ ಕಾರ್ಯಕ್ರಮಗಳನ್ನೂ ಸಹ ಎಲ್ಲ ಪೇಪರ್ನಲ್ಲಿ ಅಥವಾ ಎಲ್ಲ ಟಿ ವಿಗಳಲ್ಲೂ ಸಹ ಒಳ್ಳೆ ನ್ಯೂಸ್ನ ಮಾಡಿಕೊಟ್ಟಿರೋದಕ್ಕೆ ಮೊದಲನೇದು ಕೃತಜ್ಞತೆ ಸಲ್ಲಿಸ್ತೀನಿ. ಇವತ್ತು ಹತ್ರ ಬಂದಿದೆ, 2 ದಿನ ಇದೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ್ದು 4ನೇ ತಾರೀಕು ಸಂಜೆ 4 ಗಂಟೆಯಿಂದ ಕಳಸ ಪ್ರತಿಷ್ಠಾಪನೆ ಸ್ಟಾರ್ಟ್ ಆಗೋದಂಥ ಕಾರ್ಯಕ್ರಮ. ಬುಧವಾರ 4ನೇ ತಾರೀಕು ಫೆಬ್ರವರಿ 4ನೇ ತಾರೀಕಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತದೆ. 5ನೇ ತಾರೀಕು ಇಲ್ಲಿ ಏನು ಗ್ರಾಮ ದೇವತೆ ಕೆಂಪಮ್ಮ ದೇವಿ ಉತ್ಸವ ಕಾರ್ಯಕ್ರಮ ಮತ್ತು ಇಲ್ಲಿ ಮೂಲ ವಿಗ್ರಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮೂಲ ವಿಗ್ರಹನ ಪ್ರತಿಷ್ಠಾಪನಾ ಕಾರ್ಯಕ್ರಮ 4ನೇ ತಾರೀಕು 4 ಗಂಟೆಯಿಂದ 5ನೇ ತಾರೀಕು ಸಂಜೆವರೆಗೂ ಇಲ್ಲಿ ಮೂಲ ವಿಗ್ರಹ ಸ್ಟಾರ್ಟ್ ಆಗ್ತದೆ. ಕಾರ್ಯಕ್ರಮಗಳೆಲ್ಲವುದು ದೇವತಾ ಕಾರ್ಯಕ್ರಮ. 6ನೇ ತಾರೀಕು ಬೆಳಿಗ್ಗೆ TTDಯಿಂದ ಬೆಳಗಿನ ಜಾವ 4ರಿಂದ 5 ಗಂಟೆ ಒಳಗಡೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಲ್ಲಿಗೆ ಆಗಮನ ಮಾಡ್ತಾನೆ. ಈ ಕಣಕೂರು ಗ್ರಾಮಕ್ಕೆ ಬರ್ತದೆ 4ರಿಂದ 5 ಗಂಟೆ ಬೆಳಗಿನ ಜಾವದಲ್ಲಿ. ಅಲ್ಲಿಂದ ಕಾರ್ಯಕ್ರಮಗಳು 12 ಗಂಟೆ ಒಳಗಡೆ ಇಲ್ಲಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಗಿದ ಮೇಲೆ ಸಂಜೆ 4 ಗಂಟೆಯಿಂದ ಸ್ಟೇಜ್ ಕಾರ್ಯಕ್ರಮ TTDದು ತಿರುಪತಿ ತಿರುಮಲ ದೇವಸ್ಥಾನದ ಕಲ್ಯಾಣೋತ್ಸವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನಾವು ಹೇಳೋದಿಷ್ಟರಲ್ಲಿ ನಾವು ತುರುವೇಕೆರೆ ತಾಲೂಕಿನಲ್ಲಿ ಏನು 465 ಹಳ್ಳಿಯಿಂದ 480 ಹಳ್ಳಿಗೂ ಸಹ ನಮ್ಮ ಕಣಕೂರಿನ ಎಲ್ಲ ಗ್ರಾಮಸ್ಥರು ಸೇರಿ ಮನೆಗೆ ಒಬ್ಬರು ಇಬ್ಬರು ಬಂದು 465 ಹಳ್ಳಿಗೆ ಪ್ರತಿ ಮನೆಗೂ ಸಹ 65,000 ಇನ್ವಿಟೇಷನ್ಗಳನ್ನ ಮನೆಗೂ ತಲುಪಿಸೋ ವ್ಯವಸ್ಥೆ ಮಾಡಿದ್ದಾರೆ ಹುಡುಗರೆಲ್ಲ ಸೇರಿ. ಈಗ ಅದೇ ಥರ ಜನಗಳಿಗೆ ಬರತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಈಗೇನು ಬ್ಯಾನರ್ಗಳನ್ನ ಕಟ್ಟಿಸ್ಬೇಕು. ಈಗ ಆಟದಲ್ಲಿ ನಿನ್ನೆಯಿಂದ 5 ಆಟಗಳನ್ನ ಬಿಟ್ಟು ಇಡೀ ತಾಲೂಕಿನಲ್ಲಿ ಪಂಚಾಯತಿ ವೈಸು ಪ್ರತಿ ಮನೆಗೂ ಇನ್ನೊಂದು ಸಾರಿ ಪಾಂಪ್ಲೇಟ್, ಯಾಕೆಂದ್ರೆ ಹತ್ರಕ್ಕೆ ಬಂದಂಥ ಸಮಯದಲ್ಲಿ ಜ್ಞಾಪಸಕ್ಕೆ ಇನ್ನೊಂದು ಸಾರಿ ಅಡ್ವರ್ಟೈಸ್ಮೆಂಟ್ ಮಾಡೋಂಥ ವ್ಯವಸ್ಥೆ ಮಾಡಿದ್ದೀವಿ. ಬರೋಂಥವ್ರಿಗೆ 4ನೇ ತಾರೀಕು ಬೆಳಿಗ್ಗೆಯಿಂದಲೇ ದಾಸೋಹದ ವ್ಯವಸ್ಥೆ, ಬೆಳಿಗ್ಗೆ ತಿಂಡಿ ಕಾರ್ಯಕ್ರಮ, ಮಧ್ಯಾಹ್ನ ಊಟದ ಕಾರ್ಯಕ್ರಮ, ಸಾಯಂಕಾಲ ಊಟದ ಕಾರ್ಯಕ್ರಮ. ಸೇಮ್ 5ನೇ ತಾರೀಕು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಇದು ಊಟ. ಈಗ 6ನೇ ತಾರೀಕು ಬೆಳಿಗ್ಗೆ ಏನು ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲರಿಗೂ ನಾವು ಈಗ DC ಅವ್ರನ್ನ ಭೇಟಿ ಮಾಡಿದ್ವಿ, ಡಿಸ್ಟಿಕ್ ಲೆವೆಲಲ್ಲಿ SP ಅವರು ಭೇಟಿ ಮಾಡಿದ್ದೀವಿ, AC ಅವ್ರನ್ನ ಭೇಟಿ ಮಾಡಿದ್ವಿ.
ಅವ್ರೇನು ಹೇಳ್ತಾರೆ ಅಂದರೆ ಬಸ್ಸಿನ ವ್ಯವಸ್ಥೆನ ನಾವೊಂದು ನಿಮ್ಮ ಮೊದಲನೇ ಸಾರಿ ನಿಮ್ಮ ಹತ್ರ ಎಲ್ಲ ಮಾತಾಡಿದಾಗ ಒಂದು 40-50 ಪಂಚಾಯತಿ ಬಸ್ ಬಿಡೋಣ ಅಂತ ಮಾತಾಡಿದ್ವಿ. ಅವರೊಂದು ಮಾತಾಡಿದ್ರು, ಯಾರು SP ಅವರಾಗಲಿ DC ಅವರಾಗಲಿ, ನೀವು ಬಸ್ಸಿನ ವ್ಯವಸ್ಥೆ ಮಾಡ್ತೀರಾ, ನೀವು ಕರ್ಕೊಂಬರೋಕ್ಕೆ ಯಾರನ್ನೋ ಅಲ್ಲಿಗೆ ಬಿಟ್ಟಿರೋದಿಲ್ಲ, ಯಾರನ್ನೋ ಕರ್ಕೊಂಬಂದ್ಬಿಡ್ತೀರಾ, ಬೈ ಚಾನ್ಸು ಆ ಕಡೆಯಿಂದ ಹೋಗುವಾಗಲೇ ಏನಾರು ತೊಂದರೆ ಆದರೆ ಅದಕ್ಕೆ ಯಾರು ಜವಾಬ್ದಾರರಾಗ್ತಾರೆ? ಅದಕ್ಕೆ ಅದೊಂದು ವ್ಯವಸ್ಥೆನ ನೋಡ್ಕೊಂಡು ನೀವು ಗ್ರಾಮಸ್ಥರೆಲ್ಲ ಸೇರಿ ನಾವೆಲ್ಲ ಒಂದೊಂದು ಬಸ್ಸಿಗೆ ಒಬ್ರು ಹೋಗಿ ಕರ್ಕೊಂಬರ್ತೀವಿ, ನಾವೆಲ್ಲ ಜೊತೆಲಿ ಕೈ ಜೋಡಿಸ್ತೀವಿ, ಅದನ್ನು ಮುಂದುವರಿಸ್ರಿ. ಇಲ್ಲ ಅಂದರೆ ಅವ್ರಿಗೆ ಯಾವ ಥರ ಬರ್ತಾರೆ ಅವ್ರಿಗೆ ಅಲ್ಲಿಂದ ಬೇಕಾದ್ರೆ ಅಲ್ಲಿ ಸ್ಥಳೀಯವಾಗಿ ದುಡ್ಡುಗಳು ಕೊಟ್ಕೊಂಡು ಬರೋ ವ್ಯವಸ್ಥೆ ಮಾಡ್ಕೊಳ್ಳಿ. ಅದೊಂದನ್ನು ಮಾತ್ರ ಇದನ್ನು ಮಾಡಿ, ಬೇರೆ ಕಾರ್ಯಕ್ರಮಗಳು ಎಲ್ಲವುದನ್ನು ಸಹ ನೀವೇನು ಅಂದ್ಕೊಂಡಿದ್ದೀರ ಮಾಡಿ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ನಾನು SP ಅವರನ್ನು ಭೇಟಿ ಮಾಡಿದಾಗ ಹೇಳಿದ್ವಿ, ಸರ್ ದಯವಿಟ್ಟು ಇಲ್ಲಿ ಕಡಿಮೆ ಅಂದರೆ 1.25 ಲಕ್ಷ ಜನ ಬರ್ತಾರೆ, ಅವ್ರಿಗೆ ನಾವು ಎಲ್ಲ ಥರದನ್ನು ಸೌಲಭ್ಯನ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ, ಗ್ರಾಮದವರು ರೆಡಿ ಇದ್ದಾರೆ. ದಯವಿಟ್ಟು ನೀವು ನಮಗೆ ಆ ಬಂದೋಬಸ್ತಿಗೆ ಅಥವಾ ಇಲ್ಲೇನು ತೊಂದರೆಗಳಾಗ್ದಂಗೆ ನೀವು ಮೆನ್ಗಳನ್ನ ಕೊಡಬೇಕು ಅಂತ ಪಾಪ ಕೇಳ್ಕೊಂಡಂಥ ಸಮಯದಲ್ಲಿ ಅವರು ಸಹ ಹೃದಯಪೂರ್ವಕವಾಗಿ ಹೇಳಿದ್ದಾರೆ, ನಾನು ದುಡ್ಡನ್ನು ಅದನ್ನು ಕಟ್ಟಿಸ್ಕೊತಾರೆ ಅಂತ ನಮ್ಮ ಭಾವನೆ ಇತ್ತು, ನಾವು ಕಟ್ಟೋಣ ಅಂತ ಅಂದ್ಕೊಂಡಿದ್ವಿ. ಸರ್ಕಲ್ ಇನ್ಸ್ಪೆಕ್ಟ್ರು ಮಾರ್ಗದರ್ಶನ ಕೊಟ್ಟಿದ್ದರು, ಕುಮಾರ್ ಅವರ ಒಂದು 250-300 ಜನ ಇರೋದ್ರಿಂದ ದುಡ್ಡು ಕಟ್ಟಬೇಕಾಗುತ್ತೆ ಅಂತ. ಇವತ್ತು ಕೇಳಿದಂಥ ಸಮಯದಲ್ಲಿ ನೀವೇನು ಮಾಡಬೇಡಿ, ಮಾಡ್ತಾ ಇರೋದು ಮುಜರಾಯಿ ಇಲಾಖೆ ಕಾರ್ಯಕ್ರಮ. ಆಮೇಲೆ ಎರಡನೇದಾಗಿ TTDಯಿಂದ ದೇವ್ರು ಕರೆಸ್ತಾ ಇದ್ದೀರಾ, ನಮ್ಮ ತಾಲೂಕಿನ ಜನಕ್ಕೆಲ್ಲ ತೋರಿಸ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ಜನ ಬರ್ತಾರೆ. ನೀವು ಕಾರ್ಯಕ್ರಮ ಮಾಡಿ, ನಿಮ್ಗೆ ಎಷ್ಟು ಜನ ಪೊಲೀಸ್ ವ್ಯವಸ್ಥೆ ಬೇಕೋ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು SP ಅವರು ಮಾತು ಕೊಟ್ಟಿದ್ದಾರೆ. ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ.